ಪ್ರಜಾತಂತ್ರದ ಬಗ್ಗೆ ಕಾವ್ಯರೂಪದ ಒಂದು ಭಾಷಣವನ್ನು ಕೇಳಿದ ಮೇಲೆ ಐವನ್ ನನ್ನ ವಿದ್ಯಾರ್ಥಿ, ಆದರೆ ನನಗೆ ಅವರು ಅಧ್ಯಾಪಕರಾಗಿ ಕಂಡರು. ಬಹಳ ಬಹಳ ಸಂಕೀರ್ಣವಾದ ಒಂದು ಜಾಗತಿಕ ಆರ್ಥಿಕ ಪ್ರಕ್ರಿಯೆಯನ್ನು ನಿದರ್ಶನಗಳ ಮೂಲಕ, ಸೂಕ್ತ ನಿದರ್ಶನಗಳ ಮೂಲಕ ನಮಗೆ ಪರಿಚಯಿಸ್ತಾ ಪ್ರಜಾತಂತ್ರದ ಗುಣಲಕ್ಷಣಗಳು ಹಾಗೂ ಪ್ರಜಾತಂತ್ರ ಎದುರಿಸ್ತಾ ಇರುವಂತಹ ಸವಾಲುಗಳನ್ನು ಭಾಳ ಮನಮುಟ್ಟುವ ಹಾಗೆ ನಮ್ಮ ಮುಂದೆ ಇರಿಸಿದರು. ಸೊ ಒಂದು ಒಳ್ಳೆಯ ಭಾಷಣ ಕೇಳಿದ ಮೇಲೆ ನಿಜವಾಗಿಯೂ ಆತಂಕ ಆಗ್ತದೆ, ನನಗೆ ಏನು ಹೇಳಬೇಕು ಅಂತ. ನನಗೆ ಕೊಟ್ಟಿರುವ ವಿಷಯ ಭಾರತದ ಪ್ರಜಾತಂತ್ರದ ಬಗ್ಗೆ. ಅದನ್ನು ಹೆಚ್ಚು ವಿಸ್ತೃತವಾಗಿ ನಾನು ಮಾತಾಡೋದಿಲ್ಲ, ಸಂಕ್ಷಿಪ್ತವಾಗಿ ಅದರ ಕೆಲವು ಅಂಶಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ಮುಂದೆ ಇವತ್ತಿನ ನಮ್ಮ ಕಾಲಘಟ್ಟದಲ್ಲಿ, ಕೇವಲ ಭಾರತದಲ್ಲಿ ಅಂತ ಮಾತ್ರ ಅಲ್ಲ, ಜಗತ್ತಿನಲ್ಲಿ ನಾವು ಪ್ರಜಾತಂತ್ರ ಎದುರಿಸ್ತಾ ಇರುವ ಕೆಲವು ಆಪತ್ತುಗಳ ಬಗ್ಗೆ ಮಾತನಾಡಬೇಕು ಅಂತ ನನಗನ್ನಿಸುತ್ತೆ. ಪ್ರಜಾತಂತ್ರದ ತಾತ್ವಿಕತೆ ಬಗ್ಗೆ ಮೆಡಿಕಲ್, ಅದಕ್ಕಿಂತ ಮೊದಲು ದಿನೇಶ್, ಆಮೇಲೆ ಒಂದು ಅರ್ಥದಲ್ಲಿ ಅಥವಾ ಬಹಳ ಸಿಗ್ನಿಫಿಕೆಂಟ್ ಆದ ಅರ್ಥದಲ್ಲಿ ಐವನ್ ಮಾತಾಡಿದ್ದಾರೆ. ಸೊ ಅದರ ತಾತ್ವಿಕತೆಯನ್ನು ನಾನು ಹೆಚ್ಚಿಗೆ ವಿಸ್ತರಿಸ್ಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ಮಾತು ಹೇಳಬೇಕು, ಪ್ರಜಾತಂತ್ರ ಅಂತ ನಾವು ಹೇಳಿದಾಗ ಅದಕ್ಕೆ ಕನ್ನಡದಲ್ಲಿ ಯಾವ ಶಬ್ದ ಕೊಡಬೇಕು ಅನ್ನೋದು ಒಂದು ದೊಡ್ಡ ಚರ್ಚೆಯ ವಿಷಯ. ಅದೇ ಪ್ರಜಾತಂತ್ರದ ಬ್ಯೂಟಿ. ಪ್ರಜಾತಂತ್ರ ಒಂದು ನಿರ್ದಿಷ್ಟ ನಿರ್ವಚನಕ್ಕೆ, ಒಂದು ನಿರ್ದಿಷ್ಟ ನಾಮಪದಕ್ಕೆ ಸಿಗುವಂತಹ ವಿದ್ಯಮಾನ ಅಲ್ಲ. ಅದು ಅತ್ಯಂತ ಸಂಕೀರ್ಣವಾದ ಒಂದು ತಾತ್ವಿಕ ವಿದ್ಯಮಾನ ಮತ್ತು ಬಹಳ ದಟ್ಟವಾದ ಚರಿತ್ರೆ ಇದೆ. ಅದಕ್ಕೆ ಜಾಗತಿಕ ಚರಿತ್ರೆ ಇದೆ, ದೇಶೀಯ ಚರಿತ್ರೆ ಇದೆ, ಪ್ರಾದೇಶಿಕ ಚರಿತ್ರೆ ಇದೆ. ಹಾಗಾಗಿ ಯಾವ ಶಬ್ದ ಸೂಕ್ತ ಅನ್ನೋದರ ಬಗ್ಗೆನೇ ನಾವು ತುಂಬ ಚರ್ಚೆ ಮಾಡ್ಬೋದು. ನನಗೆ ಇಮಿಡಿಯೇಟ್ಲಿ, ಅಂದರೆ ಕಳೆದ ಅನೇಕ ದಿನಗಳಿಂದ ಹೊಳೆದ ಒಂದು ಶಬ್ದ, ಅಂದರೆ ಅದೇ ಫೈನಲ್ ವರ್ಡ್ ಅಂತಲ್ಲ, ನನಗನ್ಸುತ್ತೆ ಪ್ರಜಾತಂತ್ರ ಅಂದರೆ ಲೋಕನೀತಿ, ಡೆಮಾಕ್ರಸಿ ಅಂತ ನಾವು ಯಾವುದನ್ನು ಕರಿತೇವೆ ಅದು ಲೋಕನೀತಿ ಅಂತ ಕರೆಯಲ್ಪಡುವುದು ಹೆಚ್ಚು ಸೂಕ್ತ ಅಂತ ಅನಿಸುತ್ತೆ. ಅದನ್ನ ಹೆಚ್ಚು ವಿಸ್ತರಿಸ್ಲಿಕ್ಕೆ ಹೋಗೋದಿಲ್ಲ. ಇದು ಒಂದು ಐಡಿಯಾ ಅಲ್ಲ. ಡೆಮಾಕ್ರಸಿ ಇಸ್ ನಾಟ್ ಒನ್ ಐಡಿಯಾ, ಅದು ಅನೇಕ ಐಡಿಯಾಗಳ ಒಂದು ಕೂಡಿಕೆ. ಅದು ಅದನ್ನು ಕ್ಲಸ್ಟರ್ ಆಫ್ ಐಡಿಯಾಸ್ ಅಂತ ಹೇಳ್ತಾರೆ, ಅಥವಾ ಫ್ಯಾಮಿಲಿ ಆಫ್ ಐಡಿಯಾಸ್ ಅಂತ ಹೇಳ್ತಾರೆ. ಈಗ ನೀವು ಸ್ವಾತಂತ್ರ್ಯ ಅಂತ ಹೇಳ್ತೇವೆ, ಸಮಾನತೆ ಅಂತ ಹೇಳ್ತೇವೆ, ಸಾಮಾಜಿಕ ನ್ಯಾಯ ಅಂತ ಹೇಳ್ತೇವೆ, ಸಹೋದರತೆ ಅಂತ ಹೇಳ್ತೇವೆ. ಇವೆಲ್ಲವೂ ಪ್ರಜಾತಂತ್ರದ ಒಳಗೆ ಇದೆ. ಅಥವಾ ಒಂದು ಅರ್ಥದಲ್ಲಿ ಇವೆಲ್ಲವನ್ನೂ ಸಾಧಿಸಲಿಕ್ಕೆ, ಇವೆಲ್ಲವನ್ನೂ ಒಂದು ವಾಸ್ತವಗೊಳಿಸಲಿಕ್ಕೆ ಮನುಷ್ಯ ಸೃಷ್ಟಿ ಮಾಡಿದ ಒಂದು ವಿಧಾನವು ಪ್ರಜಾತಂತ್ರ. ಅಂದರೆ ಪ್ರಜಾತಂತ್ರದಲ್ಲಿ ಒಂದು ಚಿಂತನೆ ಇದೆ, ಅಥವಾ ಒಂದು ಸತ್ಯದ, ಐವನ್ ಅದರ ಬಗ್ಗೆ ಮಾತಾಡಿ, ಸತ್ಯದ ಒಂದು ಹುಡುಕಾಟ ಇದೆ. ಹಾಗೆ ಒಂದು ಸತ್ಯದ ಪ್ರತಿಪಾದನೆಯೂ ಇದೆ. ಮತ್ತು ಆ ಸತ್ಯವನ್ನು ವಾಸ್ತವಗೊಳಿಸಲಿಕ್ಕೆ ಕೆಲವು ರೀತಿ ನೀತಿಗಳನ್ನು ಪ್ರಜಾತಂತ್ರ ಇದು ಮಾಡುತ್ತೆ, ಮುನ್ನಿಡ್ತದೆ. ಅದು ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ವ್ಯಕ್ತಗೊಳ್ತದೆ. ಅಮೇರಿಕಾದಲ್ಲಿ ಒಂದು ಥರದ ಪ್ರಜಾತಂತ್ರ ಇದೆ, ಅಥವಾ ಪ್ರಜಾತಂತ್ರದ ಮದರ್ ಆಫ್ ಡೆಮಾಕ್ರಸಿ ಅಂತ ಕರೆಯುವ ಇಂಗ್ಲೆಂಡ್ನಲ್ಲಿ ಒಂದು ಥರದ ಪ್ರಜಾತಂತ್ರ ಇದೆ, ಭಾರತದಲ್ಲಿ ಒಂದು ಥರದ ಪ್ರಜಾತಂತ್ರ ಇದೆ. ಇವೆಲ್ಲದರಲ್ಲಿ ನಡುವೆ ಸಮಾನ ಅಂಶಗಳು ಹೇಗೆ ಇದೆಯೋ ಹಾಗೆ ಬಹಳ ಪ್ರಮುಖವಾದ ವ್ಯತ್ಯಾಸಗಳಿದ್ದಾವೆ. ಹಾಗಾಗಿ ನಾವು ಪ್ರಜಾತಂತ್ರ ಅಂತ ಹೇಳಿದಾಗ ಯಾವ ಪ್ರಜಾತಂತ್ರದ ಬಗ್ಗೆ ಮಾತಾಡ್ತಾ ಇದ್ದೇವೆ, ಯಾವ ಕಾಲಘಟ್ಟದ ಪ್ರಜಾತಂತ್ರದ ಬಗ್ಗೆ ಮಾತಾಡ್ತಾ ಇದ್ದೇವೆ, ಯಾವ ಸಮಾಜದ ಪ್ರಜಾತಂತ್ರದ ಬಗ್ಗೆ ಮಾತಾಡ್ತಾ ಇದ್ದೇವೆ ಅನ್ನೋದರ ಬಗ್ಗೆ ಕ್ಲಾರಿಟಿ ಬೇಕು. ಒಂದು ಮಾತಿನಲ್ಲಿ ಹೇಳುವುದಾದರೆ ಪ್ರಜಾತಂತ್ರಕ್ಕೆ 3 ಗುರುತಿಸಬಹುದಾದ ಕಾಲಘಟ್ಟಗಳಿವೆ, ಅಥವಾ 3 ಗುರುತಿಸಬಹುದಾದ ಇತಿಹಾಸ ಇದೆ. ಮೊದಲನೆಯದು ಅದರ ಪ್ರಾಚೀನ ಇತಿಹಾಸ.
ಪಡಿಕಲ್ ಅದರ ಬಗ್ಗೆ ಮೆನ್ಷನ್ ಮಾಡಿದರು. ಪ್ರಾಚೀನ ಗ್ರೀಕರಲ್ಲಿ ಇದ್ದಂತಹ ಪ್ರಜಾತಂತ್ರ ಅಂತ ಕರೆಯಬಹುದಾದಂತಹ ಒಂದು ರಾಜಕೀಯ ವ್ಯವಸ್ಥೆ, ಅದನ್ನು ಡೈರೆಕ್ಟ್ ಡೆಮಾಕ್ರಸಿ ಅಂತ ಕರೀತಾರೆ. ಹಾಗೆ ಹೇಳುವಾಗ ಅದು ಆ ಕಾಲದ್ದು, ಅದಕ್ಕೂ ಈ ಕಾಲಕ್ಕೂ ಸಂಬಂಧ ಇಲ್ಲ ಅಂತ ನಾವು ಭಾವಿಸಬಾರ್ದು. ಯಾಕಂದರೆ ನಮ್ಮ ಕಾಲದಲ್ಲಿ ಪ್ರಜಾತಂತ್ರದ ಬಗ್ಗೆ ನಡೀತಾ ಇರುವಂತಹ ನಮ್ಮ ಸಮಕಾಲೀನ ಚರ್ಚೆಗಳಲ್ಲಿ ಮತ್ತೆ ನಾವು ಡೈರೆಕ್ಟ್ ಡೆಮಾಕ್ರಸಿಯನ್ನು ಹೇಗೆ ತರಬಹುದು ಅಥವಾ ಡೈರೆಕ್ಟ್ ಡೆಮಾಕ್ರಸಿಯ ಗುಣಲಕ್ಷಣಗಳನ್ನು ನಮ್ಮ ಕಾಲದಲ್ಲಿ ನಾವು ಹೇಗೆ ಅಳವಡಿಸಿಕೊಳ್ಬಹುದು ಅನ್ನೋದ್ರ ಬಗ್ಗೆ ತುಂಬ ಚರ್ಚೆ ನಡೀತಿದೆ. ಹಾಗಾಗಿ ಅದು ಒಂದು ಡಿಸ್ಟೆಂಟ್ ಪಾಸ್ಟ್, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವ ಅರ್ಥದಲ್ಲಿ ನಾವು ಅದನ್ನು ನೋಡಬಾರ್ದು. ಸೊ ಪ್ರಾಚೀನ ಗ್ರೀಕ್ ಕಾಲದ ಪ್ರಜಾತಂತ್ರ, ಆಧುನಿಕ ಯುರೋಪಿನ ಪ್ರಜಾತಂತ್ರ ಮತ್ತು ಭಾರತದಂತಹ ವಸಾಹತುಶಾಹಿ ಆಳ್ವಿಕೆಗೆ ಒಳಪಟ್ಟಂತಹ ದೇಶಗಳು ಸ್ವಾತಂತ್ರ್ಯ ಹೋರಾಟದ ಒಂದು ಪ್ರಕ್ರಿಯೆಯಲ್ಲಿ ಕಂಡುಕೊಂಡಂತಹ ಪ್ರಜಾತಂತ್ರ, ಇವು ಸಂಪೂರ್ಣವಾಗಿ ಬೇರೆ ಬೇರೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇವುಗಳದ್ದೇ ಆದ, ಅಂದರೆ ಕೇವಲ ಭಾರತ ಅಂತ ಮಾತ್ರ ಅಲ್ಲ, 1942ರ ನಂತರದ ಹೊಸ ರಾಷ್ಟ್ರಗಳು ಪ್ರಜಾತಾಂತ್ರಿಕ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವ ಚರಿತ್ರೆ ಕೂಡ ಒಂದು ನಿರ್ದಿಷ್ಟ ಕಾಲಘಟ್ಟ ಮತ್ತು ಅಲ್ಲಿ ಉತ್ಪನ್ನಗೊಂಡ ಪ್ರಜಾತಾಂತ್ರಿಕ ನೋಟ ಕೂಡ ಅದು ಡಿಫ್ರೆಂಟ್. ಅದು ಹಾಗಾಗಿ ಈ 3 ಕಾಲಘಟ್ಟಗಳಿವೆ: ಪ್ರಾಚೀನ ಗ್ರೀಕ್, ಆಧುನಿಕ ಯುರೋಪ್ ಮತ್ತು ವಸಾಹತೋತ್ತರ ಪ್ರಜಾತಂತ್ರ ಅಂತ ಕರೀಬಹುದಾದ. ಸೊ ಭಾರತದಲ್ಲಿ ನಾವು ಯಾವುದನ್ನು ಪ್ರಜಾತಂತ್ರ ಅಂತ ಕರೀತೇವೆ ಮತ್ತು ಯಾವ ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ನಾವು ಇದ್ದೇವೆ, ಇದಕ್ಕೆ ಒಂದು ನಿರ್ದಿಷ್ಟತೆ, ಚಾರಿತ್ರಿಕ ನಿರ್ದಿಷ್ಟತೆ ಇದೆ, ಹಾಗೆಯೇ ಒಂದು ತಾತ್ವಿಕ ನಿರ್ದಿಷ್ಟತೆ ಕೂಡ ಇದೆ. ಅದರ ಬಗ್ಗೆ ಕೆಲವು ಮಾತುಗಳನ್ನು ಬಹಳ ಸಂಕ್ಷಿಪ್ತವಾಗಿ ನಾನು ಹೇಳಬೇಕಾಗಿದೆ. ನಾನು ಈಗಾಗಲೇ ಹೇಳಿದ ಹಾಗೆ ಅದು ಒಂದು ಓಪನ್ ಎಂಡೆಡ್ ಐಡಿಯಾ. ಹಾಗಾಗಿ ಅಮೇರಿಕಾದ ಪ್ರಜಾತಂತ್ರ ಅಥವಾ ಭಾರತದ ಪ್ರಜಾತಂತ್ರ ಅವು ಬೇರೆ ಬೇರೆಯೇ, ಅವುಗಳ ಅನುಭವ ಬೇರೆ ಬೇರೆ, ಪ್ರತಿಪಾದಿತವಾದ ಕೆಲವು ಮೌಲ್ಯಗಳು ಬೇರೆ ಅಲ್ಲದೇ ಇದ್ದರೂ ಅದಕ್ಕೆ ನಾವು ಕೊಡುವ ಅರ್ಥಗಳು ಬೇರೆ ಬೇರೆ ಆಗಿರ್ತವೆ. ಹಾಗಾಗಿ ಭಾರತದಲ್ಲಿ ಯಾವ ತರಹದ ಪ್ರಜಾತಂತ್ರದ ಒಂದು ಚರಿತ್ರೆಯನ್ನು ನಾವು ನೋಡ್ಬೋದು. ಭಾಳ ಸಂಕ್ಷಿಪ್ತವಾಗಿ, ತುಂಬ ಡಿಬೇಟ್ಗಳಿದ್ದಾವೆ, ಅದು ಯಾವುದನ್ನು ನಾನು ಟಚ್ ಮಾಡದೆ ಸುಮ್ಮನೆ ಮಕ್ಕಳನ್ನು, ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಕೊಂಡು ಹೇಳ್ತಾ ಇದ್ದೇನೆ. ಮೊದಲನೆಯ ಕಾಲಘಟ್ಟವನ್ನು ನಾವು ಇದು ಒಂದು ಮಾತನ್ನು ಹೇಳಬೇಕು. ನಾವು ಇವತ್ತು ಯಾವುದನ್ನು ಪ್ರಜಾತಂತ್ರ ಅಂತ ಹೇಳ್ತೇವೆ ಅದು ಒಂದು ಆಧುನಿಕ ವಿದ್ಯಮಾನ. ಇದು ನಾನು ಭಾರತದಲ್ಲಿ ವಿಶೇಷವಾಗಿ ಹೇಳಬೇಕಾಗತ್ತೆ. ಯಾಕಂತಂದರೆ ಇವತ್ತಿನ ಒಂದು ಏನು ಹೇಳ್ತೀವಿ ರೆಜಿಮಲ್ಲಿ ನಾವು ಹೇಳ್ತೇವೆ ನಮ್ಮಲ್ಲಿ ಭಾಳ ಹಿಂದೆ ಪ್ರಜಾತಂತ್ರ ಇತ್ತಂತ. ಅದರ ಬಗ್ಗೆ ನನಗೆ ಸಾಕಷ್ಟು ಅನುಮಾನಗಳಿದ್ದಾವೆ. ಭಾರತದ ಪ್ರಜಾತಂತ್ರದ ಬಗ್ಗೆ ನಾವು ಮಾತನಾಡುವಾಗ ಅದು ಒಂದು ಆಧುನಿಕ ವಿದ್ಯಮಾನ ಅಂತಲೇ ನಾನು ಅದನ್ನು ಗ್ರಹಿಸ್ತೇನೆ. ಆಧುನಿಕ ಕಾಲದಲ್ಲಿ ನಾವು ವಸಾಹತುಶಾಹಿಯಿಂದಲೇ ಇರಬಹುದು, ನಾವು ಪಡೆದುಕೊಂಡಂಥದ್ದು, ಅದರಲ್ಲಿ ನಮ್ಮ ಪ್ರಯತ್ನ ಇಲ್ಲ ಅಂತಲ್ಲ, ಆದರೆ ಅದು ಒಂದು ಆಧುನಿಕ ವಸಾಹತುಶಾಹಿ ಒಂದು ಅನುಭವದ ಭಾಗವಾಗಿ ನಮಗೆ ಅದು ಬಂದಿದೆ. ಸೊ ಇದರ ಮೊದಲ ಘಟ್ಟವನ್ನು ನಾನು ಸಮಾಜ ಸುಧಾರಣೆಯ 19ನೇ ಶತಮಾನದ ಮೊದಲ ಭಾಗದ ಅಥವಾ 18ನೇ ಶತಮಾನದ ಕೊನೆಯ ಭಾಗದ ಕಾಲಘಟ್ಟದಲ್ಲಿ ಸಮಾಜ ಸುಧಾರಣೆಯ ಪ್ರಯತ್ನಗಳು ನಡೆದವು. ಬೇರೆ ಬೇರೆ ತರಹದ ಪ್ರಯತ್ನಗಳು ಬೇರೆ ಬೇರೆ ಪ್ರದೇಶಗಳಲ್ಲಿ, ಬಂಗಾಲದಲ್ಲಿ, ಮಹಾರಾಷ್ಟ್ರದಲ್ಲಿ ರಾಮಮೋಹನ್ ರಾಯ್ ಅಂತವ್ರು ಇರ್ಬೋದು, ಜ್ಯೋತಿಬಾ ಫುಲೆ ಅಂತವ್ರು ಇರ್ಬೋದು, ಬೇರೆ ಬೇರೆ ತರಹದ ಅವೆಲ್ಲವೂ ಒಂದೇ ಸಿದ್ಧಾಂತದ ಮುಖಗಳಲ್ಲ. ಅವೆಲ್ಲ ಬೇರೆ ಬೇರೆ ನೆಲೆಗಳಿಂದ, ಬೇರೆ ಬೇರೆ ಹಿತಾಸಕ್ತಿಗಳಿಂದ, ಬೇರೆ ಬೇರೆ ಸನ್ನಿವೇಶಗಳಿಂದ ಸಮಾಜವನ್ನು ಸುಧಾರಿಸಬೇಕು, ಈ ಸಮಾಜದಲ್ಲಿ ಎಲ್ಲವೂ ಸರಿಯಾಗಿಲ್ಲ ಅನ್ನುವ ಒಂದು ಎಚ್ಚರದಲ್ಲಿ ಅನೇಕ ಪ್ರಯತ್ನಗಳು ನಡೆದವು. ನಾನೀಗಾಗಲೇ ಹೇಳಿದಾಗ ರಾಮಮೋಹನ್ ರಾಯ್ ಅವರ ಸತಿ ಸಹಗಮನದ ವಿರುದ್ಧದ ಪ್ರಯತ್ನ, ಅಥವಾ ಜ್ಯೋತಿಬಾ ಫುಲೆ ಅವರ ಜಾತಿ ವ್ಯವಸ್ಥೆಯ ವಿರುದ್ಧದ ಹೋರಾಟ, ಸಾವಿತ್ರಿಬಾಯಿ ಫುಲೆ ಅವರ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಬೇಕು. ಸೊ ಬೇರೆ ಬೇರೆ ತರಹದ ಅವುಗಳಲ್ಲಿ ಬೇರೆ ಬೇರೆ ತರಹದ ಸಮಾಜದ ಕಲ್ಪನೆಗಳು ಇದ್ದಾವೆ. ಯಾಕಂದರೆ ಭಾರತ ಒಂದು ಸಮಗ್ರವಾದ ಸಮಾಜ ಆಗಿರಲಿಲ್ಲ.
ಆದರೆ ಸಮಾಜ ಸುಧಾರಣೆ ಆಗಬೇಕು. ಎಲ್ಲವೂ ಸರಿಯಾಗಿಲ್ಲ, ಶೋಷಣೆ ಇದೆ, ಅಸಮಾನತೆ ಇದೆ, ಹಿಂಸೆ ಇದೆ ಅನ್ನುವ ಅರಿವಿನಲ್ಲಿ ಬಂದಂತಹ ಅನೇಕ ತರಹದ ಹೋರಾಟಗಳು, ಪ್ರಯತ್ನಗಳು. ಇದು ನನ್ನ ಮಟ್ಟಿಗೆ ಭಾರತದ ಪ್ರಜಾತಂತ್ರದ ಮೊದಲ ಕಾಲಘಟ್ಟ. ಇಲ್ಲಿ ಪ್ರಜಾತಂತ್ರದ ಮಾತನ್ನು ಯಾರು ಆಡಿದ್ದಾರೆ, ಯಾರು ಬಿಟ್ಟಿದ್ದಾರೆ ಅದು ಮುಖ್ಯ ಅಲ್ಲ. ಪ್ರಜಾತಂತ್ರದ ಕನ್ಸರ್ನ್ಸ್ ಅಂತ ನಾವೇನು ಹೇಳ್ತೇವೆ, ಪ್ರಜಾತಂತ್ರ ರಿಪ್ರೆಸೆಂಟ್ ಮಾಡುವ ಮೌಲ್ಯಗಳು ಅಂತ ನಾವು ಹೇಳ್ತೇವೆ. ನಾನೀಗಾಗಲೇ ಹೇಳಿದೆ, ಸ್ವಾತಂತ್ರ್ಯ, ಸಮಾನತೆ ಇತ್ಯಾದಿ ಇತ್ಯಾದಿ. ಅವುಗಳ ಬಗ್ಗೆ ಒಂದು ಎಚ್ಚರ ಇಟ್ಟುಕೊಂಡು ಪ್ರಯತ್ನಗಳು ನಡೆದವು, ಸಾಮಾಜಿಕ ಸುಧಾರಣೆಯ ಪ್ರಯತ್ನಗಳು ನಡೆದವು. ಇದು ಮೊದಲ ಕಾಲಘಟ್ಟ. ಎರಡನೆಯ ಕಾಲಘಟ್ಟ ಈಕ್ವಲಿ ಇಂಪಾರ್ಟೆಂಟ್, ಸ್ವಾತಂತ್ರ್ಯ ಹೋರಾಟದ ಕಾಲಘಟ್ಟ. ಇಲ್ಲಿ ಕೂಡ ಪ್ರಜಾತಂತ್ರದ ಬಗ್ಗೆ ತಾತ್ವಿಕ ಚರ್ಚೆಗಳು ಎಷ್ಟು ನಡೆದಿದ್ದಾವೆ, ಬಿಟ್ಟಿದ್ದಾವೆ ಅನ್ನೋದು ಮುಖ್ಯ ಅಲ್ಲ. ನಡೆದಿದ್ದಾವೆ, ಇಲ್ಲ ಅಂತಲ್ಲ. ಅಥವಾ ಒಂದು ಒಳ್ಳೆಯ ಪ್ರಜಾತಾಂತ್ರಿಕ ಸಮಾಜದ ನಿರ್ಮಾಣಕ್ಕೆ ಅಗತ್ಯವಿರುವ ಅನೇಕ ಚರ್ಚೆಗಳು ನಡೆದಿದ್ದಾವೆ. ಉದಾಹರಣೆಗೆ ಶಿಕ್ಷಣದ ಬಗ್ಗೆ ಭಾಳ ಮಹತ್ವದ ಚಿಂತನೆಗಳು, ಅದು ಟ್ಯಾಗೋರ್ ಇರ್ಬೋದು, ಗಾಂಧಿ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, CR ದಾಸ್ ಇರ್ಬೋದು, ಇನ್ನೂ ಅನೇಕರು, ಸೈಯದ್ ಅಹಮದ್ ಖಾನ್, ಅವರ ಹೆಸರನ್ನು ಬಿಡಲಿಕ್ಕಾಗೋದಿಲ್ಲ. ಸೊ ಒಂದು ಪ್ರಜಾತಾಂತ್ರಿಕ ಸಮಾಜವನ್ನು, ನಾನು ಹೀಗೆ ಹೇಳುವಾಗ ಬಹಳ ಮುಖ್ಯ ಅಂದರೆ ಪ್ರಜಾತಂತ್ರ ಕೇವಲ ರಾಜಕಾರಣ ಅಲ್ಲ ಅಂತ ದಿನೇಶ್ ಅದನ್ನು ಹೇಳಿದ್ದಾರೆ. ಸೊ ಒಂದು ಪ್ರಜಾತಾಂತ್ರಿಕ ಸಮಾಜಕ್ಕೆ ಅಗತ್ಯವಿರುವ ಅಥವಾ ಒಂದು ಪ್ರಜಾತಾಂತ್ರಿಕ ಸಮಾಜವನ್ನು ರೂಪುಗೊಳಿಸಲಿಕ್ಕೆ ಅಗತ್ಯವಿರುವ ಅನೇಕ ವಿಷಯಗಳ ಬಗ್ಗೆ ಇಲ್ಲಿ ಚರ್ಚೆಗಳು ನಡೆದವು. ಅದರಲ್ಲಿ ರಾಮಚಂದ್ರ ಗುಹಾ ಹೇಳ್ತಾರೆ, ಸ್ವಾತಂತ್ರ್ಯ ಹೋರಾಟ ಅಂದರೆ ಅದು ಬಲಿದಾನ, ಹೋರಾಟ, ತ್ಯಾಗ, ಇದೆಲ್ಲ ಇಷ್ಟು ಮಾತ್ರ ಅಲ್ಲ. ಅದು ಭಾರತದ ಸ್ವಾತಂತ್ರ್ಯ ಹೋರಾಟ ಅನೇಕ ತರಹದ ಸಂವಾದಗಳ, ಅನೇಕ ತರಹದ ವಾಗ್ವಾದಗಳ, ಅನೇಕ ತರಹದ ಚರ್ಚೆಗಳ ಒಂದು ಕೂಡಿಕೆ. ಅದು ಆ ಚರ್ಚೆಗಳು ಯಾವುವು ಅದನ್ನು ಅಗೇನ್ ನಾನು ಹೆಚ್ಚು ವಿಸ್ತರಿಸಲಿಕ್ಕೆ ಹೋಗೋದಿಲ್ಲ. ಅದು ಟ್ಯಾಗೋರ್ ಗಾಂಧಿ ಚರ್ಚೆ ಇರ್ಬೋದು, ಗಾಂಧಿ ಅಂಬೇಡ್ಕರ್ ಚರ್ಚೆ ಇರ್ಬೋದು, ಇನ್ನು ಅನೇಕ ಸೋಷಲಿಸ್ಟರು ಗಾಂಧೀಜಿಯವರ ಜೊತೆಗೆ ನಡೆಸಿದ ಚರ್ಚೆ ಇರ್ಬೋದು. ಈ ಚರ್ಚೆಗಳು, ಈ ಸಂವಾದಗಳು ಭಾರತ ಯಾವ ತರಹದ ಒಂದು ಸಮಾಜ ಆಗಿರಬೇಕು, ಆ ಸಮಾಜದಲ್ಲಿ ಯಾವ ತರಹದ ಮೌಲ್ಯಗಳಿರಬೇಕು ಅನ್ನುವುದಕ್ಕೆ ಸಂಬಂಧಪಟ್ಟದ್ದು. ಅದರಿಂದ ಅನೇಕ ಸ್ಕಾಲರ್ಸ್ ಹೇಳ್ತಾರೆ, ಭಾರತದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಅಧ್ಯಯನ ನಡೆಸಿದವರು, ಪ್ರಜಾತಂತ್ರ ಅಂತರ್ಗತವಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಇತ್ತು ಅಂತ. ಅಂದರೆ ಪ್ರಜಾತಂತ್ರ ಅಂತ ಮಾತಾಡದೇ ಇದ್ದಿರ್ಬೋದು, ಆದರೆ ನಾವು ಸ್ವಾತಂತ್ರ್ಯ ಹೋರಾಟದ ಮೂಲಕ ಸ್ಥಾಪಿಸಬೇಕಾದ ಸಾಮಾಜಿಕ ರಾಜಕೀಯ ವ್ಯವಸ್ಥೆ ಅದು ಪ್ರಜಾತಾಂತ್ರಿಕ ವ್ಯವಸ್ಥೆ ಆಗಿರಬೇಕು ಎನ್ನುವುದರ ಬಗ್ಗೆ ಒಮ್ಮತ ಇತ್ತು. ಹಾಗಾಗಿ ಈ ಅರ್ಥದಲ್ಲಿ ಸ್ವಾತಂತ್ರ್ಯ ಹೋರಾಟದ ಮೌಲ್ಯಗಳು, ಸ್ವಾತಂತ್ರ್ಯ ಹೋರಾಟದ ಚರ್ಚೆಗಳು, ಸಂವಾದಗಳು ಅದು ಭಾರತದ ಪ್ರಜಾತಂತ್ರದ ಎರಡನೆಯ ಕಾಲಘಟ್ಟ. ಮೂರನೆಯ ಕಾಲಘಟ್ಟ ಭಾಳ ಇಂಪಾರ್ಟೆಂಟ್ ಆದರೂ ಅದರ ಪೀಠಿಕೆಯನ್ನು ಕಾವ್ಯರೂಪವಾಗಿ ಇವತ್ತು ಓದಲಾಯಿತು. ಸಂವಿಧಾನ ಸಭೆಯ ಚರ್ಚೆಗಳು ಅದು ಭಾಳ ಕ್ಲಿಯರ್ ಆಗಿ ನಮಗೆ ಗೊತ್ತಾಗ್ತದೆ. ಯಾರೂ ನಮಗೆ ಪ್ರಜಾತಾಂತ್ರಿಕ ವ್ಯವಸ್ಥೆ ಬೇಡ ಅಂತ ಮಾತನಾಡಲಿಲ್ಲ ಯಾರೂ ಕೂಡ. ಯಾವ ತರಹದ ಪ್ರಜಾತಾಂತ್ರಿಕ ವ್ಯವಸ್ಥೆ ಬೇಕು? ಸಂಸದೀಯ ಪ್ರಜಾತಂತ್ರ ಬೇಕಾ, ಅಥವಾ ಅಧ್ಯಕ್ಷೀಯ ಪದ್ಧತಿ ಬೇಕಾ, ಅಥವಾ ಡಿಸೆಂಟ್ರಲೈಸೇಷನ್ ಪಂಚಾಯತ್ ವ್ಯವಸ್ಥೆ ಬೇಕೋ ಬೇಡವೋ, ಇದರ ಬಗ್ಗೆ ಬೇಕಾದಷ್ಟು ಚರ್ಚೆಗಳಿತ್ತು. ಅಥವಾ ಸೆಕ್ಯುಲರ್, ಇದು ಬಹಳ ಇಂಪಾರ್ಟೆಂಟ್ ಆದ ವಿಷಯ. ಸೆಕ್ಯುಲರ್ ಆಗಿರುವುದಂದ್ರೇನು? ಅಗೇನ್ ಸೆಕ್ಯುಲರಿಸಮ್ ಅನ್ನುವ ಶಬ್ದವನ್ನು ನಮಗೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ಆದರೆ ಸೆಕ್ಯುಲರಿಸಮ್ಗೆ ಸಂಬಂಧಪಟ್ಟ ಪ್ರಮುಖ ಪ್ರಶ್ನೆಗಳನ್ನು ಅಡ್ರೆಸ್ ಮಾಡಲಾಯಿತು. ಧಾರ್ಮಿಕ ಹಕ್ಕಂದ್ರೆ ಅಂತ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಸಂವಿಧಾನ ಸಭೆಯ ಚರ್ಚೆಗಳು 19ನೇ ಶತಮಾನದ ಸಮಾಜ ಸುಧಾರಣೆಯ ಮೌಲ್ಯಗಳನ್ನು ಮತ್ತು ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ರಿಪ್ರೆಸೆಂಟ್ ಆದ ಮೌಲ್ಯಗಳನ್ನು ಕ್ರೋಢೀಕರಿಸಿ ನಮಗೊಂದು ಪ್ರಜಾತಾಂತ್ರಿಕ ಸಂವಿಧಾನವನ್ನು, ಅದರಲ್ಲಿ ಸಂಸದೀಯ ವ್ಯವಸ್ಥೆ ಇದೆ, ಫೆಡರಲ್ ವ್ಯವಸ್ಥೆ ಇದೆ, ಅದರಲ್ಲಿ ಸೆಕ್ಯುಲರ್ ಚಿಂತನೆ ಇದೆ, ಇನ್ನೂ ಅನೇಕ ವಿಷಯಗಳಿದ್ದಾವೆ.
ಅದನ್ನೆಲ್ಲ ಯಾಕೆ ನಾನು ಹೇಳ್ತಾ ಇದ್ದೇನೆ, ಅವೆಲ್ಲ ಇವತ್ತು ನಾನು ಆಪತ್ತಿನ ಬಗ್ಗೆ ಮಾತಾಡಬೇಕಂತ ಹೇಳಿ ಅವೆಲ್ಲ ಇವತ್ತು ಭಾಳ ಭಾಳ ಇಂಪಾರ್ಟೆಂಟಾಗಿ ನಾವು ಚರ್ಚೆ ಮಾಡಬೇಕಾದ ವಿಷಯ. ಅವೆಲ್ಲ ಇವತ್ತು ಭಾಳ ದೊಡ್ಡ ಮಟ್ಟಿನಲ್ಲಿ ಚಾಲೆಂಜ್ ಆಗಿರುವ ವಿಷಯಗಳು. ನಮ್ಮ ಸಂಸದೀಯ ವ್ಯವಸ್ಥೆಯೇ ಒಂದು ಅರ್ಥದಲ್ಲಿ ನನಗೆ ಚಾಲೆಂಜಿಂಗ್, ಅದು ಒಂದು ಚಾಲೆಂಜನ್ನು ಎದುರಿಸ್ತಾ ಇದೆ. ಫೆಡರಲ್ ವ್ಯವಸ್ಥೆ ಚಾಲೆಂಜನ್ನು ಎದುರಿಸ್ತಾ ಇದೆ. ಆ ಕಾರಣಕ್ಕೆ ಅದನ್ನು ಹೇಳಿದೆ ಅಷ್ಟೇ. ಸೊ ಸಂವಿಧಾನ ಸಭೆಯ ಚರ್ಚೆಯಲ್ಲಿ ಕ್ರೋಢೀಕರಿಸಲ್ಪಟ್ಟ ಮತ್ತು ಪಟ್ಟೀಕರಿಸಲ್ಪಟ್ಟ ನಮ್ಮ ಸಂವಿಧಾನ, ಇದು 3ನೆಯ ಕಾಲಘಟ್ಟ ಮತ್ತು ಸ್ವಾತಂತ್ರ್ಯೋತ್ತರ ಕಾಲದ ಒಂದು ಚರಿತ್ರೆ. ಹೀಗೆ 4 ಚರಿತ್ರೆಗಳನ್ನು ಭಾರತದ ಭಾರತದ ಪ್ರಜಾತಾಂತ್ರಿಕ ಇದರಲ್ಲಿ ನಾವು ಕಂಡುಕೊಳ್ಬಹುದು. ಇಷ್ಟು ಹೇಳಿದ ಮೇಲೆ ಈಗ ಅಗೈನ್ ಸ್ವಾತಂತ್ರ್ಯೋತ್ತರ ಭಾರತದ ಕಾಲಘಟ್ಟವನ್ನು ನಾವು ಮತ್ತೆ ಪ್ರತ್ಯೇಕಿಸ್ಬೋದು. ನೆಹರು ಯುಗದ ನಂತರದ ಕಾಲಘಟ್ಟ ಇತ್ಯಾದಿ ಇತ್ಯಾದಿ. ಅದರ ಬಗ್ಗೆ ನನಗೆ ಆ ಥರದ ಡಿಸ್ಕ್ರಿಪ್ಷನನ್ನು ನಿಮ್ಮ ಮುಂದೆ ಇಡುವ ಉದ್ದೇಶ ಇರಲಿಲ್ಲ. ಈಗ ನಾನು ನೇರವಾಗಿ ಬರ್ತಾ ಇರೋದು, ಇವತ್ತು ನಾವು ಎದುರಿಸ್ತಾ ಇರುವ ಸಮಸ್ಯೆಗಳೇನು, ಪ್ರಜಾತಂತ್ರಕ್ಕೆ ಸಂಬಂಧಿಸಿದ ಹಾಗೆ, ಪ್ರಜಾತಂತ್ರ ರಿಪ್ರೆಸೆಂಟ್ ಮಾಡುವ ಮೌಲ್ಯಗಳಿಗೆ ಸಂಬಂಧಿಸಿದ ಹಾಗೆ ನಾವು ಎದುರಿಸ್ತಾ ಇರುವ ಸಮಸ್ಯೆಗಳೇನು ಅಂತ. ಮೊದಲನೇದಾಗಿ, ಇದು ಬಹಳಷ್ಟು ಜನ ಪ್ರಜಾತಂತ್ರದ ಬಗ್ಗೆ ಚಿಂತನೆ ನಡೆಸಿದ ಸ್ಕಾಲರ್ಸ್ ಹೇಳುವ ಮಾತು. ಹಾಗೆ ಹೇಳುವಾಗ ನಾನು ಕೇವಲ ಭಾರತ ನಿರ್ದಿಷ್ಟವಾಗಿ ಇಲ್ಲ, ಇದು ಎಲ್ಲ ಪ್ರಜಾತಂತ್ರಗಳು ಅವು ಎಷ್ಟೇ ವಿಕಸಿತ ಭಾರತ ಅಂತ ಹೇಳ್ತೇವಲ್ಲ ನಾವು, ವಿಕಸಿತ ಪ್ರಜಾತಂತ್ರಗಳಾಗಿದ್ದು ಕೂಡ ಅವುಗಳಲ್ಲಿ ಈ ಸಮಸ್ಯೆ ಕಾಣುತ್ತೆ. ಅಂದರೆ ಪ್ರಜಾತಂತ್ರ ಒಂದು ಬಹಳ ವಲ್ನರೇಬಲ್ ಆದ ವ್ಯವಸ್ಥೆ. ಅದು ಯಾವಾಗ ಬೇಕಾದರೂ ಅದು ಕುಸಿದು ಬೀಳ್ಬೋದು ಮತ್ತು ಅದು ಕುಸಿದು ಬಿತ್ತಂತ ನಮಗೆ ಗೊತ್ತೇ ಆಗದೆ ಹೋಗ್ಬೋದು. ಯಾಕಂದರೆ ಆ ತರಹದ ಒಂದು ಚಿಂತನೆಯ ಮೇಲೆ ಅದು ನಿಂತಿದೆ. ಇದು ಸತ್ಯದ ಪ್ರತಿಪಾದನೆ ಅಂತ ನಮ್ಮ ಲೋಕಹಿತ ಅನ್ನುವಂಥದ್ರ ಬಗ್ಗೆ ಪ್ರಜಾತಂತ್ರ ಇರುವಂಥ. ಲೋಕಹಿತ ಅಂದರೆ ಏನಂತ, ಸೊ ಲೋಕಹಿತ ಅಂದರೆ ಏನು ಅಂತಂದರೆ, ಪ್ರಜಾತಂತ್ರದ ತಾತ್ವಿಕತೆಯ ಪ್ರಕಾರ ಚರ್ಚೆಯ ಮೂಲಕ, ಸಾಮುದಾಯಿಕತೆಯ ಮೂಲಕ, ಭಾಗವಹಿಸುವಿಕೆಯ ಮೂಲಕ, ಇವೆಲ್ಲ ಪ್ರಜಾತಂತ್ರದ ಅಂಶಗಳು. ನಾವು ಹೀಗೆ ಇರತಕ್ಕದ್ದು, ಹೀಗೆ ಇರಬೇಕು ಅಂತ ನಾವು ನಿರ್ಧರಿಸ್ತೇವೆ. ಈಗ ಭಾರತದ ಸಂವಿಧಾನ ಅಂತ ಹೇಳುವಂಥದ್ದು ಕೂಡ ನಾವು ಅದು ಚರ್ಚೆಯ ಮೂಲಕ ನಮ್ಮ ಸಮಾಜ ಈ ಥರ ಇರಬೇಕು ಅಂತ ಒಂದು ಹಾಕ್ಕೊಟ್ಟ ಚೌಕಟ್ಟಿದು. ಸಂವಿಧಾನದಲ್ಲಿ ಏನಿದೆ, ಸಂವಿಧಾನದಲ್ಲಿ ಕೆಲವು ಮೌಲ್ಯಗಳಿರ್ತವೆ, ಸಂವಿಧಾನದಲ್ಲಿ ಒಂದು ಕ್ರಿಯಾಚರಣೆಯ ಸೂತ್ರಗಳಿದೆ, ಅದು ವ್ಯಾಲ್ಯೂಸ್ಗಳನ್ನು ರೆಪ್ರೆಸೆಂಟ್ ಮಾಡ್ತದೆ, ಅದು ಹಿಸ್ಟ್ರಿಯನ್ನು ರೆಪ್ರೆಸೆಂಟ್ ಮಾಡ್ತದೆ, ಅದು ನಾವು ಹೇಗೆ ನಮ್ಮನ್ನು ಒಂದು ಪ್ರಜಾತಾಂತ್ರಿಕ ಸಮಾಜವಾಗಿ ನಿರ್ವಹಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ಅದು ಮಾತಾಡ್ತದೆ. ಸೊ ಅದು ರೀತಿ ನೀತಿಗಳಿಗೆ ಸಂಬಂಧಪಟ್ಟದ್ದು. ಸಂವಿಧಾನ ಒಂದು ಭಾರತ ಎನ್ನುವ ಪ್ರಜಾತಂತ್ರದ ರೀತಿ ನೀತಿಗಳಿಗೆ ಸಂಬಂಧಪಟ್ಟದ್ದು. ಇದನ್ನು ಚರ್ಚೆಯ ಮೂಲಕ ಅಂದರೆ ಒಂದು ಕಾಲಾನಂತರದಲ್ಲಿ ಈ ತರಹದ ಸಂವಿಧಾನ ನಮಗೆ ಬೇಡ ಅಥವಾ ನಮ್ಮ ಸಂವಿಧಾನವನ್ನು ನಾವು ಬದಲಾಯಿಸಿಕೊಳ್ಬೇಕು, ಆ ಮಾತುಗಳನ್ನು ನಾವು ಇವತ್ತು ಕೇಳ್ತಾ ಇದ್ದೇವೆ. ಅಂದರೆ ಪ್ರಜಾತಂತ್ರದಲ್ಲಿಯೇ ಅದರ ವಿನಾಶದ ಬೀಜ ಇದೆ. ಯಾಕಂದರೆ ಇದು ಒಂದು ಪರ್ಮನೆಂಟ್ ಸತ್ಯ, ಇದನ್ನು ನಾವೆಲ್ಲರೂ ಒಪ್ಪಿಕೊಳ್ಳತಕ್ಕದ್ದು ಅಂತ ಯಾವುದನ್ನು ಹೇಳುವುದಿಲ್ಲ. ಅದು ಅದರ ಸೌಂದರ್ಯ ಕೂಡ, ಹಾಗೂ ಅದು ಅದರ ವೀಕ್ನೆಸ್ ಕೂಡ. ಇದು ಸತ್ಯ, ಇದನ್ನು ಎಲ್ಲ ಜನರು ಎಲ್ಲ ಕಾಲದಲ್ಲೂ ಒಪ್ಪಿಕೊಳ್ಳತಕ್ಕದ್ದು ಅಂತ ಪ್ರಜಾತಂತ್ರ ಹೇಳುವುದಿಲ್ಲ. ಸತ್ಯ ಏನಂತಂದರೆ, ನಾವು ಒಟ್ಟು ಸೇರಿ ಚರ್ಚೆ ಮಾಡಿ ನಾವು ಒಂದು ಕನ್ಸೆನ್ಸಸ್ಸಿಗೆ ಬರುವುದು. ಅದರಿಂದ ನಾವು ನಮ್ಮ ಸಮಾಜವನ್ನು ಮತ್ತೆ ನಿರೂಪಿಸಿಕೊಳ್ತಾ ಹೋಗಬೇಕು ಅಂತ, ಮತ್ತೆ ರೀಆರ್ಗನೈಸ್ ಮಾಡ್ಕೊಳ್ತಾ ಹೋಗಬೇಕು ಅಂತ. ಸೊ ಒಂದು ವೊಲಟೈಲ್ ಸತ್ಯ ಅಂತ ಹೇಳ್ತೇವೆ, ಒಂದು ಅಸ್ಥಿರವಾದ ಸತ್ಯದ ಪ್ರತಿಪಾದನೆ
ಪ್ರಜಾತಂತ್ರ ಒಂದು ತಾತ್ವಿಕ ವಿದ್ಯಮಾನವಾಗಿ ಮಾಡುವುದರಿಂದಲೇ ಅದು ರೂಪಿಸುವ ರೀತಿ ನೀತಿಗಳು, ರೀತಿ ರಿವಾಜುಗಳು ಯಾವತ್ತೂ ನಿರಂತರ ಪ್ರಶ್ನೆಗೆ ಒಳಗಾಗತ್ತೆ. ಅದು ಒಂದು ಒಂದು ಏನು ಸದ್ಭಾವನೆಯಲ್ಲಿ ನಾವು ಪ್ರಶ್ನೆಗಳನ್ನು ಕೇಳೋದು ಬೇರೆ. ಅದರ ಬದಲಿಗೆ ಈ ವ್ಯವಸ್ಥೆಯನ್ನು ಅಸ್ಥಿರಗೊಳಿಸಲಿಕ್ಕೆ ಕೇಳುವ ಪ್ರಶ್ನೆಗಳು ಇರ್ತವೆ. ಪ್ರತಿರೋಧ, ಅದು ಕೂಡ ಪ್ರಜಾತಂತ್ರದ ಭಾಳ ಪ್ರಮುಖ ಆಯಾಮ. ಪಡಿಕ್ಕಲ್ ಅದನ್ನು ಹೇಳಿದರು, ಪ್ರತಿರೋಧದ ಒಂದು ಹಕ್ಕು ನಮಗಿದೆ ಅಂತ. ಆದರೆ ಈ ವ್ಯವಸ್ಥೆಯನ್ನು ಅಸ್ಥಿರಗೊಳಿಸಲಿಕ್ಕೆ ಪ್ರಶ್ನೆಗಳನ್ನು ಕೇಳ್ಬೋದು. ಅದಕ್ಕೆ ಒಂದು ತಾತ್ವಿಕ ದೃಷ್ಟಿಕೋನವಾಗಿ ಪ್ರಜಾತಂತ್ರ ಒಂದು ಓಪನ್ ಎಂಡೆಡ್. ಅದು ಮತ್ತೆ ಮತ್ತೆ ನಿರ್ವಚಿಸಲ್ಪಡುತ್ತದೆ. ಕಾಲದಲ್ಲಿ ಸಮಾಜಗಳಲ್ಲಿ ಪ್ರದೇಶಗಳಲ್ಲಿ ಅದು ನಿರಂತರವಾದ ರೀಡೆಫಿನೇಷನ್ಗೆ ಒಳಗಾಗುವುದರಿಂದ ಅದೊಂದು ಒಲಟೈಲ್ ಆದ ಒಂದು ವಿದ್ಯಮಾನ ಅಂತ. ಅದೇ ಅದರ ಬ್ಯೂಟಿ ಕೂಡ ಅದೇ, ಅದರ ಸಮಸ್ಯೆ ಕೂಡ ಅದೇ. ಸೊ ಅದರ ತಾತ್ವಿಕತೆಗೂ ಆ ತಾತ್ವಿಕತೆಯ ಆಧಾರದಲ್ಲಿ ಅನಾವರಣಗೊಳ್ಳುವ ಅದರ ಸಂರಚನೆಗೂ ಒಂದು ಈ ಸಮಸ್ಯೆ ಇದೆ. ಆದರೆ ಈ ಸಮಸ್ಯೆಯ ಆಳ ಏನಂತಂದರೆ, ನಮಗೆ ಎಷ್ಟೋ ಸಂದರ್ಭಗಳಲ್ಲಿ ಪ್ರಜಾತಂತ್ರವನ್ನು ನಾವು ಕಳೆದುಕೊಂಡಿದ್ದೇವೆ ಅನ್ನುವುದೇ ನಮಗೆ ಗೊತ್ತಾಗುವುದಿಲ್ಲ. ಎಲ್ಲವೂ ಸರಿಯಾಗಿದೆ, ಏನು ಪ್ರಾಬ್ಲಮ್ ಅಂತಲೇ ನಾವು ಒಂದು ತರಹದ ಸಮಾಧಾನದಲ್ಲಿದ್ದೀವಿ. ಕಾಲಕ್ಕೆ ಚುನಾವಣೆ ಆಗ್ತದೆ, ಕೇಂದ್ರ ಸರ್ಕಾರ ಇದೆ, ರಾಜ್ಯ ಸರ್ಕಾರ ಇದೆ, ಜುಡಿಷರಿ ಇದೆ, ಬ್ಯೂರೋಕ್ರಸಿ ಇದೆ, ಇನ್ನೂ ಅನೇಕ ಚುನಾವಣಾ ಆಯೋಗ ಇದೆ. ಏನು ಪ್ರಾಬ್ಲಮ್? ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಇದನ್ನು ಭಾಳಷ್ಟು ಜನ ಕೇಳ್ತಾರೆ. ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಎಲ್ಲಿ ಪ್ರಜಾತಂತ್ರ ಎಲ್ಲಿ ನಾಶ ಆಗಿದೆ? ಬಟ್ ಈ ಸಂದರ್ಭದಲ್ಲಿ ಅನೇಕರು ಮಾತಾಡ್ತಾರೆ, ಪ್ರಜಾತಂತ್ರ ಅದರ ಹೊರನೋಟದ ಪ್ರೊಸೀಜರಲ್ಲಿ ಮಾತ್ರ ಇರುವುದಲ್ಲ, ಅದು ಅದರ ಸಬ್ಸ್ಟೆನ್ಸ್ ಏನು. ಪ್ರಜಾತಂತ್ರಕ್ಕೊಂದು ಸಬ್ಸ್ಟೆನ್ಸ್ ಇದೆ, ಸಬ್ಸ್ಟೆಂಟಿವ್ ಡೆಮೋಕ್ರಸಿ ಅಂತ ಹೇಳ್ತಾರೆ. ಆ ಸಬ್ಸ್ಟೆಂಟಿವ್ ಡೆಮೋಕ್ರಸಿ ಅಂದರೆ ಅದರ ಮೌಲ್ಯಗಳು, ಅದನ್ನು ವಾಸ್ತವಗೊಳಿಸಲಿಕ್ಕೆ ಕೆಲವು ಪ್ರೊಸೀಜರ್ಸ್ಗಳು, ನೀತಿಗಳು, ರೀತಿ ರಿವಾಜುಗಳು ತಮ್ಮಲ್ಲಿಯೇ ಅದು ಇದಲ್ಲ, ನಮ್ಮ ಉದ್ದೇಶ ಅಲ್ಲ. ಕಾಲಕ್ಕೆ ನಮ್ಮಲ್ಲಿ ಚುನಾವಣೆಗಳು ನಡೀತಾ ಇದೆ, ಎಲ್ಲವೂ ಸಂಸತ್ತು ಅದು ಇದು ಎಲ್ಲವೂ ಇದೆ. ಹಾಗಾಗಿ ಏನು ಸಮಸ್ಯೆ ಅಂತ ಕೇಳಿದ್ರೆ ಸಮಸ್ಯೆ ಇದೆ. ಹಾಗಿದ್ದು ಪ್ರಜಾತಂತ್ರ ನಾಪತ್ತೆಯಾಗಿರುವ ಸಾಧ್ಯತೆ ಇದೆ. ಅಂದರೆ ನೆಮ್ಮದಿಯ ಉಸಿರನ್ನು ಬಿಡಲಿಕ್ಕೆ ಆಗದೇ ಇರುವಂತಹ ಒಂದು ವ್ಯವಸ್ಥೆ ಪ್ರಜಾತಂತ್ರ. ಸೊ ಎಲ್ಲವೂ ಸ್ವಾತಂತ್ರ್ಯ ಹೋರಾಟದ ಮೂಲಕ, ಸಂವಿಧಾನ ಸಭೆಯ ಮೂಲಕ ಒಂದು ಕಾಲಘಟ್ಟದಲ್ಲಿ ಹಾಗೆ ನಾವು ಭಾವಿಸಿದ್ದು ಕೂಡ. 50-60 ನೆಹರು ಯುಗದಲ್ಲಿ, ನೆಹರು ಯುಗ ಒಂದು ರೊಮ್ಯಾಂಟಿಕ್ ಯುಗ. ಅದು ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಸರಿಯಾದ ಇದರಲ್ಲಿದೆ, ನಾವೊಂದು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೇವೆ. ನೆಹರು ಸ್ವಾತಂತ್ರ್ಯ ಹೋರಾಟದ ಭಾಗವೂ ಆಗಿದ್ದರಿಂದ ಅವರಿಗೆ ಒಂದು ಆದರ್ಶ ಇತ್ತು. ಆದರೆ ಎಲ್ಲವೂ ಆ ಕಾಲದಲ್ಲೇ ಸರಿಯಾಗಿ ಇರಲಿಲ್ಲ. ಅದಕ್ಕೆ ನೆಹರು ಬಗ್ಗೆ ಮಾತನಾಡುವಾಗ ಭಾಳ ಜಾಗ್ರತೆಯಲ್ಲಿ ಮಾತಾಡಬೇಕು. ಯಾಕಂದರೆ ನಾನಂತೂ ಈಗ ಅದನ್ನು ಹಾಗೆ ನೆಹರು ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಮತ್ತು ಅಭಿಮಾನ ಇದೆ. ಇದನ್ನು ಒಬ್ಬ ಲೋಹಿಯಾವಾದಿ ಹೇಳ್ತಾನೆ ಅನ್ನೋದು ಸ್ವಲ್ಪ ಆಶ್ಚರ್ಯದ ವಿಷಯನೇ. ಯಾಕಂದರೆ ಲೋಹಿಯಾ ಮತ್ತು ನೆಹರು ಸ್ವಲ್ಪ ಭಾರತದ ರಾಜಕಾರಣದ ಹಿಸ್ಟ್ರಿ ಗೊತ್ತಿದ್ದವರು, ಭಾಳ ದೊಡ್ಡ ಅಪೋನೆಂಟ್ಸ್. ಲೋಹಿಯಾ ವಾಸ್ ದ ಗ್ರೇಟೆಸ್ಟ್ ಕ್ರಿಟಿಕ್ ಆಫ್ ನೆಹರು ಆ್ಯಂಡ್ ಮೈ PhD ವಾಸ್ ಆನ್ ಲೋಹಿಯಾ. ಹಾಗಿದ್ದರೂ ನೆಹರು ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಅನ್ನೋದನ್ನು ನಾನು ಮತ್ತೆ ಹೇಳಬೇಕಾಗತ್ತೆ. ಅದೇನೇ ಇರಲಿ, ನನ್ನ ಪಾಯಿಂಟ್ ಏನಂತಂದರೆ, ಎಲ್ಲವೂ ಸರಿಯಾಗಿದೆ ಅನ್ನುವ ನೆಮ್ಮದಿಯನ್ನು ಡೆಮಾಕ್ರಸಿ ನಮಗೆ ಕೊಡೋದಿಲ್ಲ. ನೀವು ನಿರಂತರವಾದ ಎಚ್ಚರದಲ್ಲಿರಬೇಕಾಗುತ್ತೆ. ಸ್ವಲ್ಪ ಎಚ್ಚರ ತಪ್ಪಿದರೆ ಪ್ರಜಾತಂತ್ರ ಕುಸಿದು ಹೋಗ್ತದೆ. ಇದು ಅದರ ಬಹಳ ಒಂದು ಸಿಗ್ನಿಫಿಕೆಂಟ್, ಬಹಳ ಇಂಪಾರ್ಟೆಂಟ್ ಆದ ಅದರ ಒಂದು ಪ್ರಾಬ್ಲಮ್. ಅದರಲ್ಲಿ ವಿಜಿಲೆನ್ಸ್ ಅಂತ ಹೇಳ್ತೇವೆ, ನಿರಂತರ ಎಚ್ಚರ. ಅದು ಬೇರೆ ಬೇರೆ ಸಂಘ ಸಂಸ್ಥೆಗಳ ನಡುವಿನ ಬ್ಯಾಲೆನ್ಸಿಗೆ ಸಂಬಂಧಪಟ್ಟ ಎಚ್ಚರ. ಜುಡಿಷಿಯರಿ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಹೇಳ್ತೇವೆ.
ಪ್ರೆಸ್ ಇಂಡಿಪೆಂಡೆಂಟ್ ಆಗಿರಬೇಕಂತ ಹೇಳ್ತೇವೆ, ಬ್ಯೂರೋಕ್ರಸಿ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಹೇಳ್ತೇವೆ. ಬಟ್ ಅದಕ್ಕೆ ವ್ಯತಿರಿಕ್ತವಾಗಿ ಇವತ್ತು ಎಲ್ಲವೂ ಇದೆ. ಆದರೆ ಏನೂ ಆಗಿಲ್ಲ ಅನ್ನುವ ರೀತಿಯಲ್ಲಿ ನಾವಿದ್ದೇವೆ. ಅಂದರೆ ಪ್ರಜಾತಂತ್ರ ಇಸ್ ಎ ವೆರಿ ಡಿಫಿಕಲ್ಟ್ ಸಿಸ್ಟಮ್. ಅದನ್ನು ನಾವು ಕಷ್ಟದಿಂದ ನಿರ್ವಹಿಸಿಕೊಂಡು ಹೋಗಬೇಕು. ಎಲ್ಲಿ ಎಚ್ಚರ ತಪ್ಪಿದರೂ ಅದು ಕುಸಿದು ಹೋಗ್ತದೆ. ಇದು ಒಂದು ಪಾಯಿಂಟ್. ಎಲ್ಲದರ ಬಗ್ಗೆ ನಾನು ಹೇಳ್ತಾ ಇಲ್ಲ, ಎಲ್ಲ ಆಪತ್ತುಗಳನ್ನು ನಿಮ್ಮ ಮುಂದೆ ಇಡ್ತಾ ಇಲ್ಲ. ಎರಡನೇದು, ಪ್ರಜಾತಂತ್ರ ಯಾವತ್ತೂ ಕೂಡ ಅದು ವಾಸ್ತವ ಅಲ್ಲ. ಪ್ರಜಾತಂತ್ರ ಈಸ್ ಆಲ್ವೇಸ್ ಎನ್ ಐಡಿಯಾ. ಅಂದರೆ ನಾವು ನಮ್ಮ ಸುಖಕ್ಕೋಸ್ಕರ, ನಮ್ಮ ತೃಪ್ತಿಗೋಸ್ಕರ ನಾವು ಒಂದು ಕಾಲದಲ್ಲಿ ನಮ್ಮ ಪ್ರಜಾತಂತ್ರ ಚೆನ್ನಾಗಿತ್ತು ಅಂತ ಹೇಳ್ತೇವೆ. ಅಥವಾ ಇಂಗ್ಲೆಂಡ್ನಲ್ಲಿ ಮದರ್ ಆಫ್ ಡೆಮಾಕ್ರಸಿ, ಎಲ್ಲವೂ ಚೆನ್ನಾಗಿತ್ತು ಅಂತ. ಅಥವಾ ಅಮೇರಿಕ ಭಾಳ ತನ್ನ ಮಟ್ಟಿಗೆ ಚೆನ್ನಾಗಿ ತನ್ನ ಪ್ರಜಾತಂತ್ರವನ್ನು ಡೆವಲಪ್ಡ್ ಡೆಮಾಕ್ರಸಿ ಅಂತ ಹೇಳ್ತೇವೆ, ವಿಚ್ ಈಸ್ ನಾಟ್ ಟ್ರೂ. ಎಲ್ಲ ಪ್ರಜಾತಂತ್ರದ ಒಳಗೆ ಅನೇಕ ಕಂದಕಗಳಿದ್ದಾವೆ. ಅದು ಪ್ರಜಾತಂತ್ರದ ತಾತ್ವಿಕತೆಯ ಸಮಸ್ಯೆಯೂ ಹೌದು. ಅದು ಪ್ರಜಾತಂತ್ರ ಬಹಳ ಡೆಲಿಕೇಟ್ ಆದ, ಪ್ರಜಾತಂತ್ರ ಬಹಳ ವಲ್ನರೇಬಲ್ ಆದ, ಪ್ರಜಾತಂತ್ರ ಯಾವತ್ತೂ ಕುಸಿಯಬಹುದಾದ, ಪ್ರಜಾತಂತ್ರ ಎಲ್ಲ ಬಗೆಯ ರೋಗ ರುಜಿನಗಳಿಗೆ ಒಳಗಾಗಬಹುದಾದಂತಹ ಒಂದು ಡೆಲಿಕೇಟ್ ಆದ ಬಾಡಿ ಅದು. ಮತ್ತು ಅದು ಒಂದು ಐಡಿಯಾ. ಅದು ಯಾವತ್ತೂ ಯಾವ ಕಾಲದಲ್ಲಿಯೂ ಒಂದು ಪೂರ್ಣ ಪ್ರಜಾತಂತ್ರದ ಒಂದು ಅನುಭವ ಯಾವ ಸಮುದಾಯಕ್ಕೂ ಸಿಕ್ಕಲಿಲ್ಲ. ಅದರಿಂದಲೇ ಮಿಲ್ ಒಂದು ಮಾತು ಹೇಳ್ತಾನೆ, ಜಾನ್ ಸ್ಟುವರ್ಟ್ ಮಿಲ್ ಅಂತ ಹೇಳುವ 19ನೇ ಶತಮಾನದ ಲಿಬರಲ್ ಚಿಂತಕ ಒಂದು ಮಾತು ಹೇಳ್ತಾನೆ, ವಾಯ್ಸ್ ಆಫ್ ದ ಪೀಪಲ್, ದ ವಾಯ್ಸ್ ಆಫ್ ಗಾಡ್ ಅಂತ. ಇದು ಭಾಳ 19ನೇ ಶತಮಾನದ ಲಿಬರಲ್ ಪ್ರಜಾತಂತ್ರದ ವೇದವಾಕ್ಯ ಇದು. ವಾಯ್ಸ್ ಆಫ್ ಪೀಪಲ್ ಇಸ್ ದ ವಾಯ್ಸ್ ಆಫ್ ಗಾಡ್ ಅಂತ ಪಡಿಕ್ಕಲ್ ಹೇಳಿದರು. ಗಾಡ್ ಇಲ್ಲದೇ ಇರುವ ಒಂದು ವ್ಯವಸ್ಥೆ ಅಂತ ಪ್ರಜಾತಂತ್ರ. ಮಿಲ್ ಹೇಳ್ತಾನೆ, ವಾಯ್ಸ್ ಆಫ್ ದ ಪೀಪಲ್ ಇಸ್ ದ ವಾಯ್ಸ್ ಆಫ್ ಗಾಡ್ ಅಂತ. ಅದಕ್ಕೆ ಪ್ರತಿಕ್ರಿಯೆ ಅಂತಲ್ಲ, ಅದಕ್ಕೆ ಸ್ವಲ್ಪ ಭಿನ್ನವಾಗಿ ಅಲೆಕ್ಸಾಂಡರ್ ಪೋಪ್ ಅಂತ ಹೇಳುವ ಒಬ್ಬ ಪೋಯೆಟ್ ಹೇಳ್ತಾನೆ, ವಾಯ್ಸ್ ಆಫ್ ದ ಪೀಪಲ್ ಈಸ್ ಆಡ್, ಇಸ್ ಡೆಫಿನೆಟ್ಲಿ ನಾಟ್ ದ ವಾಯ್ಸ್ ಆಫ್ ಗಾಡ್ ಅಂತ. ಬಹುಶಃ ಭಾರತದ ಪ್ರಜಾತಂತ್ರದ ಈ 20 ವರ್ಷಗಳ 25 ವರ್ಷಗಳ ಇದನ್ನು ನೋಡಿದರೆ ನಿಜವಾಗಿ ಅನಿಸುತ್ತೆ, ವಾಯ್ಸ್ ಆಫ್ ದ ಪೀಪಲ್ ಈಸ್ ಆಡ್. ಯಾಕೆ, ಯಾರಿಗೆ, ಏನು ಕಾರಣಕ್ಕೆ ಓಟು ಕೊಡ್ತಾರೆ ಅಂತಲೇ ಗೊತ್ತಾಗೋದಿಲ್ಲ. ಕುಮಾರಸ್ವಾಮಿಯವರನ್ನು ಯಾಕೆ ಗೆಲ್ಲಿಸ್ತಾರೆ, ಅಥವಾ ಪ್ರಜ್ವಲ್ ರೇವಣ್ಣ ಅವರನ್ನು ಒಂದು ಕಾಲದಲ್ಲಿ ಯಾಕೆ ಗೆಲ್ಲಿಸಿದ್ರು, ಒನ್ ಡಸಂಟ್ ನೋ. ಅಂದರೆ ಇದು ಶಿವರಾಮ್ ಪಡಿಕ್ಕಲ್ ಹೇಳಿದ ಒಂದು ಮಾತಿನ ಎಕ್ಸ್ಟೆನ್ಷನ್. ಒಂದು ಪ್ರಜಾತಂತ್ರ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ, ಅದು ಪ್ರಜಾತಂತ್ರದ ರಾಜಕಾರಣ ಸರಿಯಾಗಿರಬೇಕಾದ್ರೆ ಒಂದು ಪ್ರಜಾತಾಂತ್ರಿಕ ಸಮಾಜ ಇರಬೇಕಂತ. ನಮ್ಮ ಮನೋಭಾವಗಳು ಹಾಗಿರಬೇಕು. ಸಿವಿಲ್ ಸೊಸೈಟಿ ಅನ್ನುವ ಶಬ್ದವನ್ನು ಬಳಸಿದ್ರು ಅವರು. ನಮ್ಮ ಸಿವಿಲ್ ಸೊಸೈಟಿ, ನಾವು ದಿನನಿತ್ಯ ಬದುಕುವ ಒಂದು ನಾಗರಿಕ ಸಮಾಜ ಇದೆಯಲ್ಲ, ಈ ಸಮಾಜದ ಮನಸ್ಥಿತಿಗೂ ನಾವು ಪ್ರೊಡ್ಯೂಸ್ ಮಾಡುವ ಸೋ ಕಾಲ್ಡ್ ಪ್ರಜಾತಾಂತ್ರಿಕ ರಾಜಕಾರಣಕ್ಕೂ ಭಾಳ ಹತ್ತಿರದ ಸಂಬಂಧ ಇದೆ. ಸೊ ಹಾಗಾಗಿ ಪ್ರಜಾತಂತ್ರವನ್ನು ನಾವು ಒಂದು ಐಡಿಯಾ ಆಗಿ, ಒಂದು ಆದರ್ಶವಾಗಿ ನಾವು ಪಡೆದುಕೊಳ್ಳಬೇಕಾದ ಒಂದು ಮೋಕ್ಷವಾಗಿ, ಒಂದು ಆಧ್ಯಾತ್ಮಿಕ ಒಂದು ಶ್ರದ್ಧೆಯಿಂದ ನಾವು ಅದನ್ನು ನೋಡಬೇಕು ಮತ್ತು ಸಾಧ್ಯವಾದಷ್ಟು ನಮ್ಮ ವಾಸ್ತವದಲ್ಲೇ ಅದನ್ನು ತರುವ ಪ್ರಯತ್ನವನ್ನು ಮಾಡಬಹುದೇ ಹೊರತು ಒಂದು ಪರ್ಫೆಕ್ಟ್ ಡೆಮಾಕ್ರಸಿ ಅನ್ನುವಂಥದ್ದು ಯಾವ ಕಾಲದಲ್ಲೂ ಎಲ್ಲೂ ಯಾವ ಹಿಸ್ಟ್ರಿಯಲ್ಲೂ ಇರಲಿಲ್ಲ. ಈವನ್ ಗ್ರೀಕ್ ಡೆಮಾಕ್ರಸಿ ಬಗ್ಗೆ ಅನೇಕ ಅಡ್ಡ ಮಾತುಗಳು ಇದ್ದಾವೆ. ಕೊನೆಯ ಮಾತು, ಇದನ್ನು ನಾನು ಹೇಳಲೇಬೇಕಂತ ನೆನಪಿಟ್ಟುಕೊಂಡು ಮಾಡಿದ್ದೇನೆ. ಜಾನ್ ಆಡೆನ್ ಅಂತ ಹೇಳುವ ಒಬ್ಬ ಭಾಳ ಸಂವೇದನಾಶೀಲ ಪೋಯಿಟ್ ಇದ್ದಾನೆ. ಅವನೊಂದು ಪದ್ಯ ಬರೆದಿದ್ದಾನೆ, ದಿ ಅನ್ನೋನ್ ಸಿಟಿಸನ್ ಅಂತ. ನಾನು BA ಮಾಡ್ತಾ ಇರುವಾಗ ನನಗಿತ್ತು ಅದು ನನಗೆ ನೆನಪಿದೆ. ನಾನೇನು ಭಾಳ ದೊಡ್ಡ ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ. ಅದರಲ್ಲಿ ಅವನು ಹೇಳ್ತಾನೆ, ಒಬ್ಬ ನಾಗರಿಕನ ಚಿತ್ರಣವನ್ನು ಕೊಡ್ತಾನೆ. ಎಲ್ಲವೂ ಗೊತ್ತಿದೆ ಅವನಿಗೆ, ವೆಲ್ ಇನ್ಫಾರ್ಮ್ಡ್ ಅವನು. ಮಗನನ್ನು ಯಾವ ಶಾಲೆ ಕಳಿಸ್ಬೇಕು,
ಯಾವ ಬ್ರ್ಯಾಂಡ್ನ ಟಿ ವಿಯನ್ನು ಪರ್ಚೇಸ್ ಮಾಡಬೇಕು, EMI ಫೆಸಿಲಿಟಿಗಳನ್ನು ಹೇಗೆ ಬಳಸ್ಕೊಳ್ಬೇಕು, ಯಾವ ಬ್ಯಾಂಕ್ನಲ್ಲಿ ಎಷ್ಟು ಕಮ್ಮಿ ದರದಲ್ಲಿ ಸಾಲ ಕೊಡ್ತಾರೆ, ಸೋಷಿಯಲ್ ಮೀಡಿಯಾ ಎಲ್ಲ ಗೊತ್ತಿದೆ ಚೆನ್ನಾಗಿ. ಮಗನಿಗೆ ಎಜುಕೇಷನ್ನು, ಹೆಲ್ತ್ ಫೆಸಿಲಿಟೀಸ್, ಇದರದ್ದೆಲ್ಲದರ ಪರಿಚಯ ಅವನಿಗಿದೆ. ಅದಕ್ಕೆ ಎಲ್ಲ ಹೀ ಈಸ್ ಸೆಕ್ಯೂರ್. ತನ್ನ ಸೆಕ್ಯೂರಿಟಿಗೆ ಬೇಕಾದ, ತನ್ನ ಸಂಸಾರದ ಸೆಕ್ಯೂರಿಟಿಗೆ ಬೇಕಾದ ಎಲ್ಲವನ್ನೂ ಅವನು ಮಾಡಿದ್ದಾನೆ. ಅದೇನೊಂದು ಪ್ರಶ್ನೆ ಕೇಳ್ತಾನೆ, ಅದೆಲ್ಲ ಹೌದು. ಈಸ್ ಈ ಹ್ಯಾಪಿ? ಈಸ್ ಈ ಫ್ರೀ? ಅವನು ಸಂತೋಷದಲ್ಲಿದ್ದಾನೆಯೇ? ಅವನು ಸುಖವಾಗಿದ್ದಾನೆಯೇ? ಲಾಸ್ಟ್ ಲೈನ್ ಇಸ್ ವೆರಿ ಇಂಪಾರ್ಟೆಂಟ್. ಹ್ಯಾಡ್ ಎನಿಥಿಂಗ್ ಬೀನ್ ರಾಂಗ್ ವಿ ವುಡ್ ಸರ್ಟನ್ಲಿ ಹ್ಯಾವ್ ಹರ್ಡ್. ಅವನು ಸುಖವಾಗಿದ್ದಾನೆ, ಅವನು ಸಂತೋಷವಾಗಿದ್ದಾನೆ, ದ ಕ್ವೆಶ್ಚನ್ ಈಸ್ ಅಬ್ಸರ್ಡ್. ಹ್ಯಾಡ್ ಎನಿಥಿಂಗ್ ಬೀನ್ ರಾಂಗ್ ವಿ ವುಡ್ ಸರ್ಟನ್ಲಿ ಹ್ಯಾವ್ ಹರ್ಡ್. ನಾವು ಇವತ್ತು ಆ ಕಾಲದಲ್ಲಿದ್ದೇವೆ. ನಮಗೆಲ್ಲವೂ ಇದೆ, ಅಥವಾ ಅಟ್ಲೀಸ್ಟ್ ನಾವು ಮಧ್ಯಮ ವರ್ಗ ಅಂತ ಯಾವುದನ್ನು ಕರಿತೇವೆ, ಎಲ್ಲವೂ ಇದೆ. ಆದರೆ ನಾವು ಸುಖವಾಗಿದ್ದೀವಿ. ಯಾವುದೂ ಇಲ್ಲದೇ ಇರುವ ವರ್ಗಗಳು ಬೇರೆಯೇ. ಈಗ ನಾವು ಮಧ್ಯಮ ವರ್ಗ ಮತ್ತು ಕೆಲಸಕ್ಕೆ ಹೋಗುವ, ವಿದ್ಯಾಭ್ಯಾಸ ಪಡೆಯುವ, ಒಳ್ಳೆಯ ಕೆಲಸವನ್ನು ದಕ್ಕಿಸಿಕೊಳ್ಳಬಹುದಾದ ವರ್ಗದಲ್ಲಿ ಎಲ್ಲವೂ ಇದೆ. ಆದರೆ ನಾವು ಸುಖವಾಗಿದ್ದೇವೆಯೇ? ನಾವು ಸಂತೋಷವಾಗಿದ್ದೇವೆ? ಇವತ್ತಿನ ವ್ಯವಸ್ಥೆಗೆ ದಟ್ ಕ್ವೆಶ್ಚನ್ ಈಸ್ ಅಬ್ಸರ್ಡ್. ಯಾಕೆಂದರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನಮ್ಗೆ ಗೊತ್ತಾಗ್ತಿತ್ತು, ಎವ್ರಿಥಿಂಗ್ ಈಸ್ ಫೈನ್, ದರ್ ಇಸ್ ನೋ ಪ್ರಾಬ್ಲಮ್. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.